Hey everyone, welcome back to Script Kiddie YouTube channel. So ಇವತ್ತಿಂದ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ JavaScript ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದು ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಅವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಕನ್ಫ್ಯೂಷನ್ ಕೋರ್ಸ್ ರಿಗಾರ್ಡಿಂಗ್ ಇದೆ. ಓಕೆ, ಸೊ JavaScript ನಲ್ಲಿ ಕನ್ಫ್ಯೂಷನ್ ಅಲ್ಲ, ಕೋರ್ಸ್ ರಿಗಾರ್ಡಿಂಗ್ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ. ಆಮೇಲೆ JavaScript ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಏನು ಯೂಸ್ಫುಲ್ ಇದೆ, ಸೊ ಅದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಈ ಕೋರ್ಸ್ನ ನಾನೇನಿದೆ ಜಾವಾಸ್ಕ್ರಿಪ್ಟ್ ಕೋರ್ಸ್ನ ಇನ್ನೊಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಅಲ್ಲಿ ಜಾವಾಸ್ಕ್ರಿಪ್ಟ್ ಕೋರ್ಸ್ನ ಕಂಪ್ಲೀಟ್ ಹಾಕ್ತೀನಿ. ಓಕೆ, ಯಾರ್ಯಾರು ವೆಬ್ಸೈಟ್ ಡೆವಲಪ್ಮೆಂಟ್ ಕಲಿತಾ ಬರ್ತಾ ಇದ್ರು HTML CSS ಅವ್ರು ಇದೇ ಪ್ಲೇ ಲಿಸ್ಟಿಂದ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ಏನು ಪ್ಲೇ ಲಿಸ್ಟ್ ಮಾಡಿದ್ರಲ್ಲ ಇದರಿಂದನೇ ಕಂಟಿನ್ಯೂ ಮಾಡ್ಬೋದು. ಯಾರು ಸಪ್ರೇಟಾಗಿ ಜಾವಾಸ್ಕ್ರಿಪ್ಟ್ ಅಷ್ಟೇ ಕಲ್ತ್ಕೋಬೇಕು ಅನ್ಕೊಂಡಿರೋ, ಅಂದರೆ HTML CSS ಆಲ್ರೆಡಿ ಬರ್ತಿತ್ತು ನಮಗೆ, ಸೊ ನಾವು ಈ ಪ್ಲೇ ಲಿಸ್ಟ್ ಬೇಕಾಗಿಲ್ಲ, ನಮ್ಗೆ ಜಾವಾಸ್ಕ್ರಿಪ್ಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡು ಅಂತ ಹೇಳಿದ್ರು ಕೆಲವೊಂದಿಷ್ಟು ಜನ. ಸೊ ಅವರಿಗೋಸ್ಕರನೂ ಕೂಡ ಸಪ್ರೇಟ್ ಪ್ಲೇ ಲಿಸ್ಟ್, ಅದರಲ್ಲೂ ಕೂಡ ವೀಡಿಯೋ ಆ್ಯಡ್ ಮಾಡ್ತಾ ಹೋಗ್ತೀನಿ, ಇದರಲ್ಲೂ ಕೂಡ ವೀಡಿಯೋನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾರು HTML CSS ಜಾವಾಸ್ಕ್ರಿಪ್ಟ್ ಪೂರ್ತಿ ಕಂಪ್ಲೀಟಾಗಿ ಕಲ್ತ್ಕೋಬೇಕು ಅಂದ್ಕೊಂಡಿದ್ರು, ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ ಇನ್ ಕನ್ನಡ ಅಂತ ಏನಿದೆ ಪ್ಲೇ ಲಿಸ್ಟ್, ಇದನ್ನು ಅಸೆಸ್ ಮಾಡ್ಕೊಳ್ಳಿ. ಯಾರು ಬರೀ ಜಾವಾಸ್ಕ್ರಿಪ್ಟ್ನ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅವ್ರು ಏನು ಮಾಡ್ಕೊಳ್ಳಿ, ಜಾವಾಸ್ಕ್ರಿಪ್ಟ್ ಕೋರ್ಸ್ ಇನ್ ಕನ್ನಡ ಅಂತ ಒಂದು ಪ್ಲೇ ಲಿಸ್ಟ್ ಸಪ್ರೇಟ್ ಮಾಡ್ತೀನಿ, ಅದನ್ನು ಮಾತ್ರ ಅಸೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಫಸ್ಟ್ ಕನ್ಫ್ಯೂಷನ್ ಮುಗಿದೋಯ್ತು ಅಂತ ಅಂದ್ಕೊಳ್ತೀನಿ. ಇವಾಗ ಜಾವಾಸ್ಕ್ರಿಪ್ಟ್ನ ಏನಕ್ಕೆ ಯೂಸ್ ಮಾಡ್ಕೋತೀವಿ ನಾವು ವೆಬ್ಸೈಟ್ ಡೆವಲಪ್ಮೆಂಟ್ನಲ್ಲಿ, ಇದೊಂದು ಕಾಮನ್ ಕ್ವಶನ್. ಓಕೆ, ಸೊ ಏನಕ್ಕೆ ಯೂಸ್ ಮಾಡ್ಕೋಬೇಕು, ಆಲ್ರೆಡಿ ನಾವು ವೆಬ್ಸೈಟ್ನ ರೆಡಿ ಮಾಡ್ತಾ ಇದ್ದೀವಿ. ಓಕೆ, ತುಂಬ ಒಳ್ಳೊಳ್ಳೆ ವೆಬ್ಸೈಟ್ ರೆಡಿ ಮಾಡಬಹುದು. ಫ್ಲೆಕ್ಸ್ ಬಾಕ್ಸ್ನ ಯೂಸ್ ಮಾಡ್ಕೊಂಬಿಟ್ಟು, ಗ್ರಿಡ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ರೆಡಿ ಮಾಡ್ತಾ ಇದ್ದೀವಿ. ಮತ್ತು ನಾವು ಜಾವಾಸ್ಕ್ರಿಪ್ಟ್ನ ಏನಕ್ಕೆ ಆ್ಯಡ್ ಮಾಡಬೇಕು, ಸೊ ಏನಕ್ಕೆ ಆ್ಯಡ್ ಮಾಡಬೇಕಂದ್ರೆ, ಇವಾಗ ನೀವೇನು ರೆಡಿ ಮಾಡಿದ್ದೀರಾ ವೆಬ್ಸೈಟ್, ಸೊ ಯಾವುದೇ ಒಂದು ವೆಬ್ಸೈಟ್ನ ನೀವು ರೆಡಿ ಮಾಡ್ಕೊಂಡಿರಿ, ಸೊ ಆ ವೆಬ್ಸೈಟ್ನ ನಾವು ಏನಂತ ಹೇಳ್ಬೋದು ಅಂದರೆ ಬ್ಯೂಟಿ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಬ್ಯೂಟಿನ ಕೊಟ್ಟಿದ್ದೀರಾ, ಅದಕ್ಕೆ ಬ್ರೈನ್ ಆ್ಯಡ್ ಮಾಡಿದಾಗ ಸ್ವಲ್ಪ ವ್ಯಾಲ್ಯೂ ಸಿಗುತ್ತೆ ವೆಬ್ಸೈಟ್ಗೆ. ನೀವು ಬರೀ ಬ್ಯೂಟಿ ಅಷ್ಟೇ ಕೊಟ್ಟರೆ ಇವತ್ತಿನ ಜನ್ರೇಷನ್ ಅದನ್ನು ಲೈಕ್ ಮಾಡಲ್ಲ. ಓಕೆ, ಸೊ ಬ್ಯೂಟಿ ಅಷ್ಟೇ ಕೊಟ್ಟಿದ್ದೀರಾ ಅಂತಂದರೆ ಅದಕ್ಕೆ ಬ್ರೈನ್ನೇ ನೀವು ಆ್ಯಡ್ ಮಾಡಿಲ್ಲ ಅಂದರೆ ಇವತ್ತಿನ ಜನ್ರೇಷನ್ ಏನಿದೆ ಅದನ್ನು ಲೈಕ್ ಮಾಡಲ್ಲ. ಬರೀ ಬ್ಯೂಟಿ ಇದ್ದರೆ ನೋಡೋಕೆ ಹೋಗಲ್ಲ. ಓಕೆ, ಸೊ ಅದಕ್ಕೆ ಬ್ರೈನ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಸೊ ಬ್ರೈನ್ನ ಆ್ಯಡ್ ಮಾಡೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಜಾವಾಸ್ಕ್ರಿಪ್ಟ್. ಏನಕ್ಕೆ CSS ನಲ್ಲಿ HTML ನಲ್ಲಿ ನಾವು ಲಾಜಿಕ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೋಸ್ಕರ ಒಂದು ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ತಾ ಇದೀವಿ ಇಲ್ಲಿ ಅಂತಂದರೆ, ಅದಕ್ಕೆ ಲಾಜಿಕ್ನ ಬಿಲ್ಡ್ ಮಾಡ್ತಾ ಇದೀವಿ. ನಾವು ರೆಡಿ ಮಾಡ್ತಾ ಇರೋದು ಒಂದು ವೆಬ್ಸೈಟ್ಗೆ ಲಾಜಿಕ್ನ ಬಿಲ್ಡ್ ಮಾಡ್ತಾ ಇದ್ವಿ. ಅದೇ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂತಂದರೆ ನಮ್ಮದು ಜಾವಾಸ್ಕ್ರಿಪ್ಟ್. ಓಕೆ, ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಕಂಪೈಲ್ ಮಾಡಬೇಕಾಗುತ್ತೆ. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನಲ್ಲಿ ಕಂಪೈಲ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಡೈರೆಕ್ಟ್ಲಿ ರನ್ ಆಗುತ್ತೆ. ಇದೊಂದು ಮೇನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಜಾವಾಸ್ಕ್ರಿಪ್ಟ್ ಬಂದ್ಬಿಟ್ಟು ಏನಿದೆ ನಮ್ಮದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿದೆ. ಓಕೆ, ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿರೋದ್ರಿಂದಾಗಿ ತುಂಬ ಈಸಿ ಯೂಸ್ ಮಾಡ್ಕೊಳ್ಳೋದು. ಓಕೆ, ಸೆಟಪ್ ಮಾಡೋದು ಕೂಡ ತುಂಬ ಈಸಿ, ದೊಡ್ಡ ವಿಷಯ ಏನು ಅಲ್ಲ. ಈ ಜಾವಾಸ್ಕ್ರಿಪ್ಟ್ ಕೋರ್ಸ್ನಲ್ಲಿ ನಾವು ಏನೇನು ಕಲಿತಾ ಇದೀವಿ ಅಂದರೆ, ಫಸ್ಟ್ ಆಫ್ ಆಲ್ ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ಬೇಸಿಕ್ಸ್ ಕ್ಲಿಯರ್ ಮಾಡ್ದೇ ನೀವು ಡೈರೆಕ್ಟ್ಲಿ ಡೆವಲಪ್ಮೆಂಟ್ ಸ್ಟಫ್ಗೆ ಎಂಟರ್ ಆಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಂಡೀಷನ್, ಲೂಪ್ಸ್, ಇಂಥವೇನು ಬೇಸಿಕ್ ಕಾನ್ಸೆಪ್ಟ್ಸ್ಗಳಿದಾವೋ ಇವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಅದನ್ನು ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡೋಣ, ಡೆವಲಪ್ಮೆಂಟ್ ಸ್ಟಫಿಗೆ ಹೋಗೋಣ. ಓಕೆ, ಸೊ ಈ ಕೋರ್ಸ್ನಲ್ಲಿ ಜಾವಾಸ್ಕ್ರಿಪ್ಟ್ ಕೋರ್ಸ್ನಲ್ಲಿ ಅಟ್ಲೀಸ್ಟ್ ನಿಮಗೆ ಏನಿಲ್ಲ ಅಂದ್ರೂ 2 ಪ್ರಾಜೆಕ್ಟ್ಸ್ಗಳು ಸಿಗ್ತವೆ. HTML CSS ಜಾವಾಸ್ಕ್ರಿಪ್ಟ್ನ ಮಿಕ್ಸ್ ಮಾಡಿಬಿಟ್ಟು 2 ವೆಬ್ಸೈಟ್ಸ್ಗಳನ್ನ ನಾವು ರೆಡಿ ಮಾಡ್ಕೊಳ್ತೀವಿ. ಸೊ ಡಿಫ್ರೆಂಟ್ ವೆಬ್ಸೈಟ್ನ ರೆಡಿ ಮಾಡ್ಕೊಳ್ಳೋಣ, 2 ವೆಬ್ಸೈಟ್ಸ್ನ. ಓಕೆ, ಸೊ ಅದನ್ನು ರೆಸ್ಪಾನ್ಸಿವ್ ಆಗಿ ಮಾಡೋಣ, ಅಂದರೆ ಮೊಬೈಲ್ನಲ್ಲೂ ಕೂಡ ಅದು ಕರೆಕ್ಟಾಗಿ ಕಾಣಿಸ್ಬೇಕು, ಕಂಪ್ಯೂಟರ್ಸ್ನಲ್ಲೂ ಕೂಡ ಅದು ಕರೆಕ್ಟಾಗಿ ಕಾಣಿಸ್ಬೇಕು. ಆ ರೀತಿ ನಾವೇನು ಮಾಡೋಣ, 2 ವೆಬ್ಸೈಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಯೂಸಿಂಗ್ HTML CSS ಆ್ಯಂಡ್ ಜಾವಾಸ್ಕ್ರಿಪ್ಟ್. ಓಕೆ, ಈ ಕಂಪ್ಲೀಟ್ ಕೋರ್ಸ್ನಲ್ಲಿ 2 ಪ್ರಾಜೆಕ್ಟ್ಸ್ಗಳನ್ನು ಕೂಡ ನೀವು ಮಾಡ್ತೀರಾ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇವತ್ತಿಂದ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಪ್ಲೇ ಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅಸೆಸ್ ಮಾಡ್ಕೊಳ್ಳಿ. ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ ಇನ್ ಕನ್ನಡ ಆ ಪ್ಲೇ ಲಿಸ್ಟ್ ಆದರೂ ಅಸೆಸ್ ಮಾಡಿ, ಇಲ್ಲ ಜಾವಾಸ್ಕ್ರಿಪ್ಟ್ ಕೋರ್ಸ್ ಇನ್ ಕನ್ನಡ ಈ ಪ್ಲೇ ಲಿಸ್ಟ್ನಾದರೂ ಅಸೆಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಅಸೆಸ್ ಮಾಡ್ಕೊಳ್ಳಿ. ನೀವೇನಾದರೂ ಜಾವಾಸ್ಕ್ರಿಪ್ಟ್ ಕಲ್ತ್ಕೋಬೇಕಾಗಿದ್ದರೆ ಜಾವಾಸ್ಕ್ರಿಪ್ಟ್ ಕೋರ್ಸ್ ಇನ್ ಕನ್ನಡ ಅಸೆಸ್ ಮಾಡ್ಕೊಳ್ಳಿ. ಪೂರ್ತಿ ವೆಬ್ಸೈಟ್ ಡೆವಲಪ್ಮೆಂಟ್ ಕಲ್ತ್ಕೋಬೇಕಾಗಿತ್ತು ಅಂದರೆ ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸ್ ಇನ್ ಕನ್ನಡ ಅಂತ ಏನು ಕೋರ್ಸ್ ಇದೆ ಅದನ್ನು ಅಸೆಸ್ ಮಾಡ್ಕೊಳ್ಳಿ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾವು ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.